ಹಾಯ್ ಫ್ರೆಂಡ್ಸ್, ಹೆಂಗದ್ರಿ ಎಲ್ಲರೂ? ಸೊ ನಾವು ಇವತ್ತು ಎಲ್ಲಿ ಬಂದಿವತ್ತು ನಿಮ್ಗೆ ಗೊತ್ತಾಗಿರ್ತದೆ. ನಾವು ಇವತ್ತು ಮೈಸೂರು ಅರಮನೆ ನೋಡಕ್ಕೆ ಬಂದೀವಿ ನೋಡ್ರಿ. ನಾವು ಇಲ್ಲಿ ಟ್ರೈನಿಗೆ ಬಂದಿದ್ವಿ. ನೀವೇನಾರ ಟ್ರೈನಿಗೆ ಬರೋರಿದ್ರಂದ್ರೆ ಅಲ್ಲಿಂದ 2.5 ಕಿಲೋಮೀಟರ್ ಆಗ್ತದೆ. ನೀವು ಡೈರೆಕ್ಟ್ ಆಟೋ ತೊಗೊಂಡು ಬರ್ಬೋದು, ಇಲ್ಲಾಂದ್ರೆ ಅಲ್ಲಿಂದ ಸಿಟಿ ಬಸ್ ಸ್ಟೇಷನ್ ಒಂದು 400 ಮೀಟರ್ ಆಗ್ತದೆ. ಅಲ್ಲಿಂದ ನೀವು ಬಸ್ಸಿಗೂ ಬರ್ಬೋದು. ನೀವೇನಾರ ಬಸ್ಸಿಗೆ ಬಂದಿದ್ರೆ ಮೈಸೂರಕ್ಕಪ್ಪ ಅಂದ್ರೆ ಅಲ್ಲಿಂದ 2 ಕಿಲೋಮೀಟರ್ ಆಗ್ತದೆ. ಡೈರೆಕ್ಟ್ ನಿಮಗೆ ಬಸ್ ಸಿಗ್ತಾವೆ ಮೈಸೂರು ಅರಮನೆಗೆ ಹೋಗಾಕ. ವಿಶ್ವದಾಗ ಅತಿ ಜಾಸ್ತಿ ಟೂರಿಸ್ಟ್ ವಿಸಿಟ್ ಮಾಡೋ ಪ್ಯಾಲೇಸ್ ಅಂತಂದ್ರೆ ಮೈಸೂರು ಪ್ಯಾಲೇಸ್ ರೀ. ಸಾರ್ವಜನಿಕರಿಗೆ ಇಲ್ಲಿ 2 ಎಂಟ್ರೆನ್ಸ್ ಇರೋದು, ಸೌತ್ ಮತ್ತು ನಾರ್ತ್. ನಿಮಗೆ ಗೈಡ್ಸ್ ಬೇಕಾದ್ರೂ ಇಲ್ಲಿ ಒಳಗಡೆನೆ ಸಿಗ್ತಾರ, ಹೊರಗಡೆ ಯಾವುದೇ ಗೈಡ್ಸ್ ಇರುವುದಿಲ್ಲ. ಬರ್ರಿ ನಮ್ಮ ಅಂಬಾರಿ ತಂದ ಮೈಸೂರು ಅರಮನೆ ಮುಂದೆ ಇಳಿಸ್ ನಮಗೆ. ಸಾರಿ, ಆಟೋದಾಗ ಬಂದ್ವಿ ನಾವು. ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಂದ ಒಂದು 50 to 60 ರೂಪೀಸ್ ಚಾರ್ಜ್ ಮಾಡ್ತಾರೆ ನಿಮ್ಗೆ ಆಟೋಗೆ. ಇಲ್ಲಪ್ಪ ಅಂದ್ರೆ ಬಸ್ಸಿಗೆ ಬಂದ್ರೆ 10 to 20 ರೂಪೀಸ್ ಚಾರ್ಜ್ ಆಗ್ತದೆ ಅಷ್ಟೇ. ಸೊ ಫಸ್ಟಿಗೆ ನಾವು ಇಲ್ಲಿ ಬರೋಣ ಟಿಕೆಟ್ ತೊಗೊಂಡ್ವಿ. ಅಡಲ್ಟ್ಸಿಗೆ 120 ರೂಪೀಸ್ ಅದ, ಚಿಲ್ಡ್ರನ್ಸಿಗೆ 70 ರೂಪೀಸ್ ಚಾರ್ಜ್ ಅದ. ಸ್ಟಡಿ ಟೂರ್ ಬಂದಂಥ ಸ್ಟೂಡೆಂಟ್ಸಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಫಾರಿನರ್ಸ್ ಏನಾರ ಇದ್ರಂದ್ರೆ ಅವ್ರಿಗೆ 1000 ರೂಪೀಸ್ ಚಾರ್ಜ್ ಆಗ್ತದೆ ರೀ. ಈಗ ನಾವು ಎಂಟ್ರ್ ಆಗೋದು ಹೊರ ಗೇಟ್ನಿಂದ ರೀ. ಇದು ಮುಂಜಾನೆ 10ರಿಂದ ಸಂಜೆ 5 ತನಕ ಓಪನ್ ಇರ್ತದೆ ರೀ. ವಾರದಾಗ 7 ದಿನನೂ ಓಪನ್ ಇರ್ತದೆ. ನೀವೇನಾರ ಲೈಟ್ ಮತ್ತು ಸೌಂಡ್ ಪ್ರೋಗ್ರಾಮ್ ನೋಡೋರು ಇದ್ರೆ ಅಂದ್ರೆ ಈವ್ನಿಂಗ್ 6ರಿಂದ ಟಿಕೆಟ್ ಚಲೋ ಆಗ್ತಾವ್ರಿ. ಸಂಡೇ ಮತ್ತು ಪಬ್ಲಿಕ್ ಹಾಲಿಡೇ ಇದು ಶೋ ಇರಂಗಿಲ್ಲ. ಇಂಗ್ಲೀಷ್ನಾಗ ನೋಡೋರಿಗೆ ಮಂಡೇ ಟು ವೆನ್ಸ್ಡೇ ರಾತ್ರಿ 7ರಿಂದ 8 ಮಟ, ಸ್ಯಾಟರ್ಡೇ 8:15ರಿಂದ 9:15 ತನಕ ಇರ್ತದೆ. ಅಡಲ್ಟ್ಸಿಗೆ 100 ರೂಪೀಸ್ ಚಾರ್ಜ್, ಚಿಲ್ಡ್ರನ್ಸಿಗೆ 40 ರೂಪೀಸ್ ಚಾರ್ಜ್ ಇರ್ತದೆ. ಇನ್ನು ಕನ್ನಡದಾಗ ಥರ್ಸ್ಡೇ ಟು ಸ್ಯಾಟರ್ಡೇ ಸಂಜೆ 7ರಿಂದ 8 ಮಟ ಇರ್ತದೆ ನೋಡ್ರಿ ಪ್ರೋಗ್ರಾಮ್. ಇಲ್ಲಿ ಚಿಲ್ಡ್ರನ್ಸಿಗೆ 50 ರೂಪೀಸ್ ಚಾರ್ಜ್ ಇರ್ತದೆ, ಅಡಲ್ಟ್ಸಿಗೆ 120 ರೂಪೀಸ್ ಚಾರ್ಜ್ ಇರ್ತದೆ. ಅರಮನೆಗೆ ಆಕ್ಚುಲಿ 4 ಡೋರ್ ಅದಾವ್ರಿ. ಪೂರ್ವಕ್ಕೆ ಜಯಮಾರ್ತಾಂಡ, ಪಶ್ಚಿಮಕ್ಕೆ ವರಾಹ, ಉತ್ತರ ಜಯರಾಮ ಮತ್ತು ದಕ್ಷಿಣಕ್ಕೆ ದ್ವಾರಕ್ಕೆ ಬಲರಾಮ್ ಅಂತ ಹೆಸರಿಟ್ಟಾರ. ಇಲ್ಲಿ ನಮಗ ವರ ಮತ್ತು ಜಯರಾಮ್ ಅಂತ 2 ಗೇಟ್ ಓಪನ್ ಸಿಗ್ತಾವ. ಮೇನ್ ಗೇಟ್ ಅದು ಚಾಲು ಇರಂಗಿಲ್ರಿ. ಹೊರಗಿನ ನೋಡಕ್ಕಂತೂ ಅರಮನೆ ಭಾರಿ ಮಸ್ತ್ ಅದ ರೀ. ಬರೀ ಒಳಗೆ ಹೋಗೋಣಂತ ಹೆಂಗದ್ ನೋಡ್ಕೊಂಬರೋನು. ಸೊ ಫಸ್ಟಿಗೆ ಹೋಗೋಣ. ಇಲ್ಲಿ ನಾವು ನಮ್ಮ ಸ್ಲೀಪರ್ಸ್ ಬಿಟ್ಟು ಹೋಗಬೇಕು. ಇಲ್ಲೇನು ಚಾರ್ಜಸ್ ತೊಗೊಳಂಗಿಲ್ರಿ. ಸ್ಲೀಪರ್ಸ್ನ ಫ್ರೀಯಾಗಿ ಬಿಟ್ಟು ಹೋಗ್ಬೋದು. ಒಳಗಡೆ ಎಂಟ್ರ್ ಆಗುವಾಗ ನಮ್ಮ ಬ್ಯಾಗ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಿಬಿಡ್ತಾರೆ. ಇಲ್ಲಿ ಎಡಗಡೆ ಇರೋದು ಹಳೆ ಕಟ್ಟಿಗೆ ಅರಮನೆ ಸುಟ್ಟೋಗಿರೋಂಥದ್ದು. ರೈಟ್ ಸೈಡ್ ಇರೋದು ನಮ್ಮ ಬಂಗಾರದ ಅಂಬಾರಿ. ಇದು ಟೋಟಲ್ 750 kg ಅದ ರೀ. ಇದ್ರಾಗ ಬಂಗಾರದ ಕಂಟೆಂಟ್ 85 kg ಅದ. ಇದನ್ನ ದಸರಾ ಟೈಮ್ ಒಳಗ ದೇವಿ ಉತ್ಸವಕ್ಕೆ ಅಂತ ಹೇಳಿ ಬಳಸ್ತಾರಿ. ಈಗ ನೀವು ನೋಡ್ತಿರೋ ಈ ಪಾರ್ಟಿನೆಲ್ಲ ಬೊಂಬೆ ತೊಟ್ಟಿ ಅಂತಾರಿ. ಅಂದ್ರೆ ಇಲ್ಲಿ ದಸರಾ ಟೈಮ್ ಒಳಗ ಬೊಂಬೆ ಪೂಜೆ ಎಲ್ಲ ಇಲ್ಲೇ ನಡೀತದ. ಈ ಮೈಸೂರು ಅರಮನೆನ ಅಂಬಾ ವಿಲಾಸ ಅಂತಾನೂ ಕರೀತಾರಿ. ಇದನ್ ಕಟ್ಟಾಕ 15 ವರ್ಷಗಳಷ್ಟು ಟೈಮ್ ತಗೊಂಡಾರಂತ್ರಿ. ಈ ಜಾಗದಾಗ ಮೊದ್ಲ ಮರದ ಅರಮನೆ ಇತ್ತಂತ. 1897ರಾಗ ರಾಜ್ಕುಮಾರಿ ಜಯಲಕ್ಷ್ಮಣಿ ಅವರ ಮದುವೆನಾಗ ಬೆಂಕಿ ಬಿದ್ದು ಹಾಳಾಯ್ತಂತ. ಆಗ ಮೈಸೂರಿನ ಮಹಾರಾಣಿ ಆಗಿದ್ದಂತ ಕೆಂಪನಂಜಮ್ಮಣ್ಣಿ ಅವರು ಬ್ರಿಟಿಷ್ ಇಂಜಿನಿಯರ್ ಆದಂತ ಹೆನ್ರಿ ಇರ್ವಿನ್ ಅವರಿಗೆ ಮೈಸೂರು ಅರಮನೆ ಕಟ್ಟಾಕ ನೇಮಕ ಮಾಡಿದ್ರಂತ. ಈ ಅರಮನೆ ಇಂಡೋ ಸಾರ್ಸನಿಕ್ ಶೈಲಿ ಒಳಗದರಿ. ಅಂದ್ರೆ ಇದ್ರ ವಾಸ್ತುಶಿಲ್ಪ ಎಲ್ಲ ಇಂಡೋ ಸಾರ್ಸನಿಕ್ ಶೈಲಿ ಒಳಗದ. ಇದು 1897ರಾಗ ಸ್ಟಾರ್ಟ್ ಆಗಿದ್ದು 1912ರಾಗ ಕಂಪ್ಲೀಟ್ ಆಯ್ತಂತ್ರಿ. ಆಲ್ಮೋಸ್ಟ್ 41,47,913 ರೂಪಾಯಿ ಇದಕ್ಕೆ ಖರ್ಚಾಯ್ತಂತ ಹೇಳ್ತಾರೆ ಅವಾಗಿನ ಕಾಲೊಳಗ. ಈ ಅರಮನೆಯನ್ನ ಸ್ಟಾರ್ಟ್ ಮಾಡಿದವರು ಮಹಾರಾಣಿ ಕೆಂಪನಂಜಮ್ಮಣ್ಣಿ ಅವ್ರು ಆದ್ರೂನು ಇದನ್ನ ಕಂಪ್ಲೀಟ್ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಂಗಾಗಿ ಇದನ್ನ ಕಟ್ಟಿಸಿದವ್ರು ಯಾರಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜರಂತಾನೆ ಹೇಳ್ತಾರೆ ಎಲ್ರು. ಈ ಬಾಗಿಲುಗಳನ್ನೆಲ್ಲ ಟೀಕ್ ವುಡ್ಡಿಂದ ಮಾಡ್ಯಾರಿ, ಬರ್ಮಾ ಟೀಕ್ ವುಡ್ಡಿಂದ. ಇದು ಆಕ್ಟಾಗೋನಲ್ ಮ್ಯಾರೇಜ್ ಹಾಲ್ ನೋಡ್ರಿ. ಇಲ್ಲಿರುವಂತ ಕಂಬಗಳೆಲ್ಲ ಕಾಸ್ಟ್ ಐರನ್ ಪಿಲ್ಲರ್ಸ್ ಆಗ್ಯಾವ ಫ್ರಮ್ ಐರ್ಲ್ಯಾಂಡ್ ದಿಂದ. ಪಿಲ್ಲರ್ಸ್ ಕೆಳಗಡೆ ಇರೋದೆಲ್ಲ ಹಾರ್ಡ್ ಬ್ಲಾಕ್ ಗ್ರಾನೈಟ್ ಆಗ್ಯದ. ಬರ್ರಿ ನೆಕ್ಸ್ಟ್ ರಾಜ್ ಮನೆತನದವ್ರದ್ದು ಫೋಟೋಸ್ ನೋಡ್ಕೊಂಡ್ ಬರೋಣಂತ. ನಮ್ಮಲ್ಲೆಲ್ಲ ಫೋಟೋ ಆಲ್ಬಮ್ ಬಿಟ್ಟಿರ್ತೀವಿ. ಇಲ್ಲೆಲ್ಲ ದೊಡ್ಡ ದೊಡ್ಡ ಫೋಟೋಸೇ ಇಟ್ಬಿಟ್ಟಾರ. ಸೊ ಇಲ್ಲಿರುವಂತ ಎಲ್ಲಾ ಫೋಟೋಸ್ಗಳು ಒರಿಜಿನಲ್ ಪೇಂಟಿಂಗ್ಸೇ ಆಗಿರ್ತಾವ್ರಿ. ಅವಾಗಿನ ಕಾಲದೊಳಗ ವಿವಿಧ ಕಲಾವಿದರು ಮಾಡಿರುವಂತ ಪೇಂಟಿಂಗ್ಸ್ ಆಗ್ಯಾವ. ಇವರೇ ನೋಡ್ರಿ ರಾಜಮಾತಾ ಕೆಂಪನಂಜಮ್ಮಣ್ಣಿ ಅವರು ಅರಮನೆಯನ್ನು ಕಟ್ಟಕ್ ಸ್ಟಾರ್ಟ್ ಮಾಡಿದವರು. ಇವೆಲ್ಲಾನು 3D ಪೇಂಟಿಂಗ್ಸೇ ಅದಾವ್ರಿ. ಇಲ್ಲಿ ನೋಡ್ರಿ ರಾಜಮನೆತನದ ರಾಜವಂಶಸ್ಥರ ವಿವಿಧ ಫೋಟೋಸ್ಗಳು ಅದಾವ ಇಲ್ಲೆಲ್ಲ. ಅದ್ರ ಜೊತೆ ಅಲ್ಲಿ ಕೆಳಗೆ ಹೆಸರು ಬರ್ದಾರ. ಇವರೇ ನೋಡ್ರಿ ರಾಜ್ಕುಮಾರಿ ಜಯಲಕ್ಷ್ಮಣಿ ಅವರು. ಇವ್ರ ಮದುವೆಯೊಳಗೆ ಹಳೆ ಅರಮನೆ ಸುಟ್ಟೋಗಿದ್ದು. ಸೊ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಅರಮನೆ ಕಟ್ಟದಂತವ್ರು. ಪೇಂಟಿಂಗ್ಸ್ ಅಂತೂ ಖತರ್ನಾಕ್ ಅದಾವ್ರಿ. ಡೀಟೇಲಿಂಗ್ ಅಂತೂ ಯಪ್ಪ ಭಾರಿ ಮಸ್ತ್ ಅದಾವ. ಈಗ ನೀವು ನೋಡುತ್ತಿರುವಂಥದ್ದು ಪೇಂಟಿಂಗ್ ಬಹಳ ಸ್ಪೆಷಲ್ ಅದ ರೀ. ರಾಜಾ ರವಿವರ್ಮ ಅವ್ರ ಹೆಸರು ಎಲ್ಲರೂ ಕೇಳಿರ್ತೀರಿ. ಸೊ ಅವ್ರು ಮಾಡಿರೋಂಥ ಒರಿಜಿನಲ್ ಪೇಂಟಿಂಗ್ ರೀ ಇದು. ಅರಮನೆಯೊಳಗ ಅವ್ರದ್ದು 2 ಒರಿಜಿನಲ್ ಪೇಂಟಿಂಗ್ ಅದಾವ. ಒಂದು ಸೀತಾ ಸ್ವಯಂವರ ಅಂತೇಳಿ ಅದು ನೀವು ಮುಂದೆ ತೋರಿಸ್ತೀನ. ಒಂದು ಇದು ಸೀತಾ ಸ್ವಯಂವರನೇ ಅವ್ರದ್ದು ಕೊನೆ ಪೇಂಟಿಂಗ್ ರೀ. ಇವರೆಲ್ಲ ಮಹಾರಾಜರದ ಸಹೋದರಿಯರು. ಇವರು ಬ್ರಿಟಿಷ್ ಕಿಂಗ್ ಎಡ್ವರ್ಡ್ ಅವ್ರದ್ದು ವೈಫ್ ಅಲೆಕ್ಸಾಂಡ್ರಾ. ಇವರು ಬ್ರಿಟಿಷ್ ಕಿಂಗ್ ಎಡ್ವರ್ಡ್ ರೀ. ಇವೆರಡು ಪೇಂಟಿಂಗ್ ಮಾಡಿದವರು ಬ್ರಿಟಿಷ್ ಆರ್ಟಿಸ್ಟ್ ಕೋರೋಡ್ ಸ್ಪೀಡ್ ಅನ್ನೋರು. ಸೊ ಇದ್ರದ್ದು ಫ್ರೇಮ್ ಏನದಾವಲ್ಲ ಇವು ಕಟ್ಗಿ ಬೇಸ್ ಆದ್ರೂ ಇದ್ರ ಮೇಲೆ ಇರುವಂತದ್ದು ಪ್ಯೂರ್ ಗೋಲ್ಡ್ ರೀ. ಇನ್ನು ಉಳಿದ ಪೇಂಟಿಂಗ್ಸ್ ಎಲ್ಲ ಸ್ಥಳೀಯ ಕಲಾವಿದರು ಮಾಡ್ಯಾರ. ಇವೆಲ್ಲ ಗಿಫ್ಟೆಡ್ ಇನ್ವಿಟೇಷನ್ ಬಾಕ್ಸ್ ರೀ. ಅವಾಗಿನ ಕಾಲದೊಳಗ ಗಿಫ್ಟ್ ಮತ್ತೆ ಇನ್ವಿಟೇಷನ್ ಏನೇ ಕಳಿಸಿದ್ರು ಹಿಂಗೆ ಕಳಿಸ್ತಿದ್ರು. ಸೊ ಇವ್ಯಾವುದು ಜ್ಯುವೆಲರಿ ಬಾಕ್ಸ್ಗಳಲ್ಲ. ಇವು ಬಾಕ್ಸ್ಗಳೆಲ್ಲ ಪ್ಯೂರ್ ಸ್ಯಾಂಡಲ್ವುಡ್ ಮತ್ತೆ ಬೆಳ್ಳಿನ ಬಳಸ್ಕೊಂಡು ಮಾಡಿರುವಂತದ್ದು ರೀ. ಇದನ್ನ ಒಂದೇ ಟೈಮ್ ಯೂಸ್ ಮಾಡ್ಯಾರ ಅವರು.
ಆವಾಗಿನ ಕಾಲದ ಲಿಫ್ಟ್ ನೋಡ್ರಿ ಇದು. ಈ ಸ್ಟೇರ್ ಕೇಸ್ ಸೈಡಿಗೆ ಲಿಫ್ಟ್ ಅದ. ಇದು ಮೊದಲ ಡ್ರೆಸ್ಸಿಂಗ್ ರೂಮ್ ಆಗಿತ್ತು. ಈಗ ಇಲ್ಲಿ ಚೇರ್ಸ್ ಇಟ್ಟಾರ. 2 ಕ್ರಿಸ್ಟಲ್ ಅದಾವ, 1 ಸಿಲ್ವರ್ ಚೇರ್ ಅದ. ಇದು ಒರಿಜಿನಲ್ ಆನೆ ದಂತದಿಂದ ಮಾಡಿರೋಂಥ ಫ್ರೇಮ್. ಒಳಗಿರೋದು ಗಜೇಂದ್ರ ಆನೆ ಪೇಂಟಿಂಗ್ ಅದ. ಅದ್ರ ನೆನಪಿನ ಸಲುವಾಗಿ ಇದನ್ನ ಮಾಡ್ಯಾರ. ಇಲ್ಲಿ ಏನು ಕಟ್ಗಿ ಯೂಸ್ ಮಾಡ್ಯಾರಲ್ರಿ, ಇದೆಲ್ಲ ಟೀಕ್ ವುಡ್, ಬರ್ಮಾ ಟೀಕ್ ವುಡ್ ಇಂದನೇ ಮಾಡ್ಯಾರ ನೋಡ್ರಿ. ಇಲ್ಲಿ ರೂಫ್ ಆಮೇಲೆ ಬಾಗ್ಲೆಲ್ಲ ಎಷ್ಟು ಡಿಟೇಲ್ ಆಗಿ ಮಾಡ್ಯಾರ. ಆಮೇಲೆ ಇದೆಲ್ಲ ಕಿಟಕಿಗಳೆಲ್ಲ ರಾಜಸ್ಥಾನಿ ಸ್ಟೈಲ್ ಒಳಗದಾವ್ರಿ. ಮೇನ್ ಹಿಂದೂ, ಮುಸ್ಲಿಂ ಮತ್ತು ಗೌತಿಕ್ ಶೈಲಿ ಒಳಗ ವಾಸ್ತುಶಿಲ್ಪ ಇಲ್ಲಿ ಯೂಸ್ ಮಾಡ್ಯಾರ ನೋಡ್ರಿ. ಕಲ್ನಾಗ್ ಕಟ್ಟಿದ್ದ ಈ ಅರಮನಿ 3 ಅಂತಸ್ತದ, ಅಂದ್ರ 3 ಫ್ಲೋರ್ ಅದ ರೀ. ಕೆಂಪು ಅಮೃತ್ ಶಿಲೆ ಒಳಗ ಕಂಬಗಳು ಮತ್ತು 150 ಅಡಿ ಎತ್ತರದ 5 ಮಹಡಿಗಳ ಗೋಪುರಗಳನ್ನ ಇದು ಹೊಂದ್ಯಾದ್ರಿ. ಇದೆಲ್ಲ ಆವಾಗಿನ ಕಾಲದೊಳಗ ಯುದ್ಧಕ್ಕೆ ಬಳಸುವಂತ ಶಸ್ತ್ರಾಸ್ತ್ರಗಳು ಇವ್ರಿ. ಕನ್ನಡಿ ನೋಡ್ರಿ ಹೆಂಗದ. ಇಲ್ಲಿದು ಫ್ರೇಮ್ ನೋಡ್ರಿ ಎಷ್ಟು ಚಂದ ಡಿಟೇಲ್ ಆಗಿ ಮಾಡ್ಯಾರ. ಇಲ್ಲಿ ಇದು ಒಂದೇ ಕನ್ನಡಿ ಅಲ್ಲ, ಇಲ್ಲಿ ಇರುವಂಥ ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಅಂದ್ರೂ ಇಷ್ಟು ಚಂದ ವೆರೈಟಿ ಒಳಗದಾವಲ್ಲ, ಭಾರಿ ಮಸ್ತ್ ಅದಾವ್ರಿ ಎಲ್ಲ. ನೋಡ್ರಿ ಇದು ಒಂಥರ ಡಿಫ್ರೆಂಟ್ ಟೈಪ್ ಅದ. ಅದೇ ರೀತಿ ಪ್ರತಿಯೊಂದೂ ಡಿಫ್ರೆಂಟ್ ಟೈಪೇ ಅದಾವ್ರಿ. ಬರ್ರಿ ಮ್ಯಾಲೆ ಹೋಗುನಂತ. ಇವರೇ ನೋಡ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಈ ಅರಮನೆ ಕಟ್ಟದಂತವ್ರು. ಇಲ್ಲಿ ಆಲ್ಮೋಸ್ಟ್ 42 ಪಿಲ್ಲರ್ಸ್ ಅದಾವ್ರಿ. ಇಲ್ಲಿ ಕನ್ನಡಿ ಒಳಗಿನ ನೋಡಿದ್ರು ದಂಡಿ ಒಳಗೂ ಎಲ್ಲಾ ಕಮಾನ್ಸ್ಗಳು ಕಾಣಿಸ್ತಾವ್. ಮತ್ತು ಒಂದ್ ದಂಡಿ ನೋಡಿದ್ರಂದ್ರೆ ಇನ್ನೊಂದ್ ದಂಡಿಗೆ ಎಲ್ಲಾ ಕಮಾನ್ಗಳು ಕಾಣಿಸ್ತಾವ್ ನಮಗ. ಮೇಲ್ಗಡೆ ಇರೋ ಪೇಂಟಿಂಗ್ಸ್ ಗಳೆಲ್ಲ ಅಸ್ಟ್ರೋಸ್ಟ್ರೀಟ್ ಶೀಟ್ ಒಳಗೆ ಮಾಡ್ಯಾರ್ರಿ. ಕಸಾನ ರಸ ಮಾಡೋದು ಅಂತೇಳಿ ತೋರಿಸ್ಕೊಟ್ಟವ್ರಿ ನಮ್ಮ ದೇಶದವ್ರು. ಈ ಪೇಂಟಿಂಗ್ಸ್ ಎಲ್ಲ ಮಾಡಿದವರು ಆರ್ಟಿಸ್ಟ್ ಸಿದ್ಧಲಿಂಗ ಸ್ವಾಮಿ ಅನ್ನೋರು. ಈಗ ನಿಮ್ ಎದುರಿಗೆ ಕಾಣಿಸೋದೆಲ್ಲ ಡಿಗ್ನಿಟರಿ ಗ್ಯಾಲರಿ, ಮತ್ತು ಇದು ಲೆಫ್ಟ್ ಸೈಡ್ ಇರುವುದೆಲ್ಲ ಕಾಮನ್ ಲೇಡೀಸ್ ಇರುವಂತ ಗ್ಯಾಲರಿ. ಮೇಲ್ಗಡೆ ಕಮಾನ್ ತರ ಇರೋದೆಲ್ಲ ರಾಯಲ್ ಫ್ಯಾಮಿಲಿಗಿರಿ ಅವು. ಇಲ್ಲಿ ಬಳಸಿರೋಂಥ ವುಡ್ ಎಲ್ಲ ಟೀಕ್ ವುಡ್ ರೀ, ಬರ್ಮಾ ಟೀಕ್ ವುಡ್. ಪ್ರತಿ ಬಾಗಲ್ ಮೇಲೆ ಲಕ್ಷ್ಮೀ ತಾಯಿಯವರ ಮೂರ್ತಿಗಳದಾವು. ಇವುಗಳನ್ನ ವರ್ಷಕ್ಕೊಂದ್ಸರಿ ಪಾಲಿಶ್ ಮಾಡೋದ್ರಿಂದ ಹೊಳಿತಾ ಇರ್ತವೆ. ಇದು ಅರಮನೆ ಇನ್ನೊಂದು ಲಿಫ್ಟ್ ರೀ, ದರ್ಬಾರ್ಗೆ ಹೋಗುವಂತ ಲಿಫ್ಟ್. ಇದು ಈಗೂ ವರ್ಕಿಂಗ್ ಕಂಡೀಷನ್ ಒಳಗೆ ಆದ. ಪ್ರೈವೇಟ್ ದರ್ಬಾರ್ದೊಳಗಿರುವಂಥ ಬೆಳ್ಳಿ ಡೋರಿ. ಇದು 112 kg ಅದ. ಇದೇ ನೋಡ್ರಿ ಪ್ರೈವೇಟ್ ದರ್ಬಾರ. ಇಲ್ಲಿ ಎಂಟ್ರ್ ಆಗಕ ಮಹಾರಾಜರು ಅದೇ ಬೆಳ್ಳಿ ಡೋರಿಂದನೇ ಬರ್ತಾರ್ರಿ. ನೋಡ್ರಿ ನವರಾತ್ರಿ ಒಳಗ ಆನೆಗಳಿಗೆ ಬಳಸುವಂತವು ಇವೆಲ್ಲ. ಈ ಮೈಸೂರು ಪ್ಯಾಲೇಸ್ ಆವರಣ ಆಲ್ಮೋಸ್ಟ್ 72 ಎಕರೆದಷ್ಟು ಅದರಿ. ಅರಮನೆ ಇರುವುದು 4 ಎಕರೆ ಜಾಗ ಒಳಗ. ಈಗೂ ರಾಯಲ್ ಫ್ಯಾಮಿಲಿದವರು ಅರಮನೆ ಹಿಂಭಾಗದಾಗ ಇರ್ತಾರೆ. ಅದು ರೆಸಿಡೆನ್ಸಿಯಲ್ ಪಾರ್ಟ್. ನಾವು ನೋಡಾಕಿರೋದೆಲ್ಲ ಸೆರೆಮನಿಯಲ್ ಪಾರ್ಟ್ ರೀ. 4 ಎಕರೆದಾಗಿರೋ ಈ ಅರಮನಿ 46 ಮೀಟರ್ ಎತ್ತರ, 75 ಮೀಟರ್ ಉದ್ದ, 48 ಮೀಟರ್ ಅಗಲವನ್ನು ಹೊಂದ್ಯಾದ್ರಿ. 340 ರೂಮ್ಸ್, 6 ಹಾಲ್ಸ್ ಮತ್ತೆ ಕಾರಿಡಾರ್ಸ್ ಇಲ್ಲಿ ಅದಾವ್ರಿ. ಈ ಅರಮನಿ ಆವರಣದೊಳಗ 12 ಗುಡಿಗಳನ್ನು ಅದಾವ್ರಿ. ಪ್ರೆಸೆಂಟ್ ಈ ಅರಮನಿ ಓನರ್ ರಾಜಮಾತಾ ಪ್ರಮೋದಾದೇವಿ ಒಡೆಯರ್ ಅದಾರಿ. ಮತ್ತೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೈಸೂರಿನ 27ನೇ ಮಹಾರಾಜರಾಗ್ಯಾರ. ಇದೇ ನೋಡ್ರಿ ಮೇನ್ ಗೇಟ್ ಜಯಮಾರ್ತಾಂಡ. ಬಟ್ ಇಲ್ಲಿ ಪ್ರವಾಸಿಗರಿಗೆ ಇಲ್ಲಿಂದ ಎಂಟರ್ ಆಗಕ ಪರ್ಮಿಷನ್ ಇಲ್ರಿ. ಜಗತ್ ಪ್ರಸಿದ್ಧ ಮೈಸೂರು ಅರಮನೆಯನ್ನು ನೋಡಿದ್ರಲ್ಲ. ನಮ್ಮ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ತೀವಿ. ನಿಮಗೆ ಯಾವಾಗ ಟೈಮ್ ಸಿಕ್ಕಾಗ ಮೈಸೂರಿಗೆ ಒಂದ್ಸರಿ ಬಂದ್ ಹೋಗ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗೋಣಂತ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.